ಹಾಯ್ ಫ್ರೆಂಡ್ಸ್, ಐ ಆಮ್ ಅರುಣ. ಮಾಡೋದಕ್ಕೊಂದು ಕೆಲಸ, ಪ್ರೀತಿಸೋಕ್ಕೊಂದು ಒಬ್ಬ ವ್ಯಕ್ತಿ, ಬದುಕೋದಕ್ಕೊಂದು ಆಸೆ ಇದ್ದರೆ ಸಾಕು, ಸುಂದರವಾಗುತ್ತೆ ಈ ಲೈಫು ಅಂತಂದು ಮತ್ತೆ ನಾನು ಯೂಟ್ಯೂಬ್ ಚಾನಲ್ನೇ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನನ್ನ ಚಾನಲ್ ಹೆಸರು ವರ್ಷ ವಿಲಾಗ್ಸ್ ಕನ್ನಡ ಅಂತಂದು. ಓಕೆನಾ? ಈ ಚಾನಲ್ಗೂ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ ಚಾನಲ್ಗೆ ಎಷ್ಟು ಪ್ರೀತಿ ತೋರಿಸ್ತಿದ್ರೋ ಅದೇ ಥರ ಈ ಚಾನಲ್ಗೂ ಪ್ರೀತಿ ತೋರಿಸಿ, ಕರುಣೆ ತೋರಿಸಿ ಅಂತಂದು ಈ ಚಾನಲ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ, ಈ ವಿಡಿಯೋದಲ್ಲಿ ನಾನು ಇವತ್ತು ಫ್ರೆಂಡ್ಸ್ ಈ ಚಾನಲಲ್ಲಿ ನಾನು ಏನು ತೋರಿಸ್ತೀನಪ್ಪ ಅಂತಂದರೆ, ಮೊದಲು ನಾನು ಫೆವಿಕಲ್ ಯೂಸ್ ಮಾಡಿ ಬಟ್ಟೆನ ಯಾವ ಥರ ಸ್ಟಿಚ್ ಮಾಡ್ಬೋದು ಈಸಿಯಾಗಿ ಅಂತಂದು ಇವತ್ತು ನಿಮ್ಗೆ ತೋರಿಸ್ತಾ ಇದ್ದೀನಿ. ಬನ್ನಿ, ನಾವು ಯಾವ ಥರ ಕಟ್ ಮಾಡ್ಕೊತೀವಿ ಆ ಥರ ಕಟ್ ಮಾಡ್ಕೊಂಡು ನಾವು ಲೈನಿಂಗ್ನಲ್ಲಿ ಹೊಲ್ತಾ ಇರ್ತೀವಲ್ವ, ಕಷ್ಟ ಅನ್ನಿಸ್ತಾ ಇರ್ತದೆ. ಈಸಿಯಾಗಿ ಮಾಡಬೇಕಪ್ಪ ಅಂತಂದರೆ ಫೆವಿಕಲ್ ತೊಗೊಂಡು ಅಪ್ಲೈ ಮಾಡಿಕೊಂಡು, ಮೊದಲು ಲೈನಿಂಗಿಗೆ ಅಪ್ಲೈ ಮಾಡಿಕೊಂಡು ಆಮೇಲೆ ಒರಿಜಿನಲ್ ಇರುತ್ತಲ್ವ ಅದಕ್ಕೆ ಫ್ರಂಟ್ ಸೈಡ್ ಬೇಡ, ಬ್ಯಾಕ್ ಸೈಡು ಅಪ್ಲೈ ಮಾಡಿಬಿಟ್ವಪ್ಪ ಅಂದರೆ ಆಯಿತು, ಹೊಲಿಯುವಂಥ ಅವಶ್ಯಕತೆನೇ ಬರೋದಿಲ್ಲ. ಇದೇ ಥರ ಅದು ಬಟ್ಟೆ ಫ್ಯಾಬ್ರಿಕ್ ಅಂತ ಸಿಗುತ್ತೆ. ಅದೇ ಬಟ್ಟೆ ಫ್ಯಾಬ್ರಿಕ್ನ ನಾವು ತೆಗೆದುಕೊಂಡು ಹಾಕಿ ನಂತರ ನಮಗೆ ಯಾವ ಥರ ಬೇಕಾಗುತ್ತೋ ಆ ಥರ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ತುಂಬ ಈಸಿ ಆಗುತ್ತೆ ಫ್ರೆಂಡ್ಸ್. ಒಂದು ಕಾಲು ನೋವೋದು ತುಳಿದು ರಾಟಿನ ಕಾಲು ನೋವೋದು ಕಡಿಮೆ ಆಗುತ್ತೆ ಮತ್ತು ಹೆವಿ ಅನ್ಸೋದು ಏನಿಲ್ಲ. ಆರಾಮ್ಸೆ ಸ್ವಲ್ಪ ಅಪ್ಲೈ ಮಾಡಿಕೊಂಡು ಫೆವಿಕಲ್ನ ಈ ಥರ ಇನ್ನೊಂದು ಟ್ರಿಕ್ ತೋರಿಸ್ತೀನಿ ನಾನು ಇನ್ನೊಂದು ಸರಿ ಯಾವುದಾದ್ರಲ್ಲಿ. ಇವಾಗ ಈ ಟ್ರಿಕ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಫೆವಿಕಲ್ನ ಯಾವ ಥರ ಲೈನಿಂಗಿಗೆ ಅಪ್ಲೈ ಮಾಡ್ಬೋದು ಅಂತಂದು ಅಪ್ಲೈ ಮಾಡಿಕೊಂಡು ಒಂದು ಸ್ವಲ್ಪ ಐರನ್ ಮಾಡಿದರೆ ಇನ್ನೂ ಚೆನ್ನಾಗಿ ನೀಟಾಗಿ ಬರುತ್ತೆ. ನಾವು ನೆಕ್ಸ್ಟು ಈ ಥರ ನಮಗೆ ಎಲ್ಲಿ ಲೈನಿಂಗ್ ಎಲ್ಲಿರುತ್ತೋ ಅಲ್ಲಿ ಕಟ್ ಮಾಡಿಕೊಂಡು ನೆಕ್ಸ್ಟ್ ನಾವು ಸ್ಟಿಚ್ ಮಾಡಬೇಕು. ಈಸಿ ಆಗುತ್ತೆ ಫ್ರೆಂಡ್ಸ್. ಈ ಥರ ನೀವು ಒಂದ್ಸರಿ ಟ್ರಿಕ್ನ ಯೂಸ್ ಮಾಡಿ ನೋಡಿ, ನಿಮ್ಮ ಮನೆಗೆ ಎಷ್ಟು ಈಸಿ ಆಗುತ್ತೆ ಅಂತ. ಒಂದ್ಸರಿ ಐರನ್ ಮಾಡಿಬಿಡ್ಬೇಕು, ಆದರೆ ಇನ್ನೂ ಲುಕ್ ಕಾಣಿಸುತ್ತೆ. ನಾವೇ ಸ್ಟಿಚ್ ಮಾಡ್ತೀವಪ್ಪ ಅಂದರೆ ಒಂದ್ಸರಿ ಕೆಳಗ ಮೇಲೆ ಎಲ್ಲ ಜುಗುಡು ಆಗೋದು ಹಂಗೆಲ್ಲ ಆಗ್ತಾಯಿತ್ತು. ಹಾಗಾಗಿ ಇದು ಒಂದು ಪ್ಲ್ಯಾನ್ ಮಾಡೋಣ ತಾಳು ಅಂತಂದು ಫೆವಿಕಲ್ ಹಾಕಿ ನಾವು ನಂತರ ಸ್ಟಿಚ್ನೂ ಮಾಡ್ಬೋದು. ಇಲ್ಲಪ್ಪ ಅಂತಂದ್ರೆ ಹಾಗೇ ಹೊಲಿಬೋದು ನಾನು. ಅದೇ ಥರ ಇವಾಗ ನಾನು ನೆಕ್ಕಿಗೆ ಸಪ್ರೇಟ್ ಬಟ್ಟೆ ತೊಗೊಂಡು ಅದಕ್ಕೆ ಮತ್ತು ಐರನ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಸೇಫ್ಟಿ ಪಿನ್ ಯೂಸ್ ಮಾಡಿಕೊಂಡು ನೆಕ್ನ ಇವಾಗ ಸ್ಟಿಚ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಈಸಿ ಮೆಥಡ್ನ ನಾನು ಈ ಚಾನಲ್ನಲ್ಲಿ ನಾನು ತೋರಿಸ್ಕೊಡ್ತಾ ಇರ್ತೀನಿ. ಅಡುಗೆ ಮಾಡೋದ್ರಲ್ಲಿ ಟ್ರಿಕ್ಸ್ನ ಯಾವ ಥರ ಯೂಸ್ ಮಾಡಬೇಕು ಮತ್ತು ಬಟ್ಟೆ ಹೊಲಿಯೋದ್ರಲ್ಲಿ ಯಾವ ಥರ ಇದನ್ನು ಯೂಸ್ ಮಾಡಬೇಕು ಟ್ರಿಕ್ಸ್ ಅಂತಂದು ನಾನು ಈ ಚಾನಲ್ನಲ್ಲಿ ನಾನು ಮಾಡ್ತಾಯಿದ್ದೀನಿ. ನಿಮ್ಗೆ ಏನಾದರೂ ಇಷ್ಟ ಆಯ್ತಪ್ಪ ಅಂದರೆ ಈ ಚಾನಲ್ನಲ್ಲಿ ನೀವು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಟೈಮ್ ಅಲ್ವಾ, ಹಾಗಾಗಿ ನಾನು ಹಳೆ ಚಾನಲ್ ಇತ್ತು ಅರುಣ HL ಕ್ರಿಯೇಷನ್ ಅಂತಂದು, ಅದು ಯಾಕೋ ಗ್ರೋ ಆಗಲಿಲ್ಲ. ಹಾಗಾಗಿ ಮತ್ತೆ ಒಂದು ಹೊಸ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಗಾಗಿ ನಿಮಗೆಲ್ಲರಿಗೂ ಆಶೀರ್ವಾದ ಮಾಡಿ ಅಂತಂದು ಕೇಳ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು 2 ಬ್ಲೌಸನ್ನ ಸ್ಟಿಚ್ ಮಾಡಿದೆ. ಈ ಥರ ಬಾರ್ಡ್ರ್ ಇರುತ್ತಲ್ವ, ಹಿಂದೆನೂ ಬಾರ್ಡ್ರ್ ಈ ಥರ ಸ್ಟೈಲಾಗಿ ಹಾಕಬೇಕು. ಆನಂತರ ಪೈಪಿಂಗ್ನು ಹಾಕಿದರೆ ಲುಕ್ಕೇ ಬೇರೆ ಆಗುತ್ತೆ. ಇವಾಗಂತೂ ಇದು ಅಂತೂ ಟ್ರೆಂಡಿಂಗ್ ಆಗಿದೆ. ಬ್ಲೌಸು ಫುಲ್ಲು ಚೆನ್ನಾಗಿ ಬರ್ತದೆ, ನೋಡೋಕ್ಕಂತೂ ತುಂಬ ಲುಕ್ ಅನಿಸುತ್ತೆ. ಹೊಸ ಡಿಸೈನು. ಯಾವ ಹೀರೋಯಿನೇ ಆಗಲಿ ಯಾರೇ ಆಗಲಿ ಹಾಕ್ಕೊಂಡು ಈ ಥರ ತೋರಿಸ್ತಾ ಇದ್ದಾರೆ. ನಾನು ಈ ಥರ ಒಂದು ಸಾರಿ ಬ್ಲೌಸ್ ಹೊಲಿಯೋದು ತೋರಿಸ್ಕೊಡ್ತೀನಿ ನಿಮಗೆ. ಓಕೆ, ನಂತರ ಇನ್ನು ಅಡುಗೆಯಲ್ಲಿ ಯಾವ ಥರ ಟ್ರಿಕ್ಸ್ ತೋರಿಸ್ತಾ ಇದ್ದೀನಪ್ಪ ಅಂತಂದರೆ, ಚಪಾತಿನ ಈಸಿಯಾಗಿ ಮಾಡೋಕ್ಕೆ ಬರಲಾರ್ದವ್ರು ಸಹಿತ ಮಾಡ್ಬೋದು. ಅದೇ ಥರ ನಾನು ಇವತ್ತು ಚಪಾತಿನ ಫ್ಲಫಿಯಾಗಿ ಮತ್ತು ಮೃದುವಾಗಿ, ನಾವೆಲ್ಲ ಟ್ರಿಪ್ ಎಲ್ಲರೂ ಹೋಗ್ತಿರ್ತೀವಲ್ವ, ಆಗ ಇದನ್ನು ಹಾಕ್ಕೊಂಡು ಹೋಗ್ಬೋದು. ನಾನು ಚಪಾತಿ ಹಿಟ್ಟಿಗೆ ಒಂದು ಸ್ವಲ್ಪ ಹಾಲು, ಸ್ವಲ್ಪ ಸಕ್ಕರೆ, ಸ್ವಲ್ಪ ನೀರು, ಎಣ್ಣೆ, ಒಂದು ಸ್ವಲ್ಪ ಉಪ್ಪು ಹಾಕಿ ನಾದ್ಕೊಂಡು ಇವಾಗ ಒಂದು 10 ನಿಮಿಷ ಬಿಟ್ಟಿದ್ದೀನಿ. ಬಿಟ್ಟು ನಂತರ ಇವಾಗ ಹಿಟ್ಟು ಹಚ್ಚಿ ಅದಕ್ಕೆ ಇದು ಬಟರ್ ಪೇಪರ್ ಯೂಸ್ ಮಾಡಿಬಿಟ್ರಂತೂ ಚಪಾತಿ ಸ್ಮೂತಾಗಿ ಬರುತ್ತೆ, ಚೆನ್ನಾಗೂ ಅರುತ್ತೆ, ಹರಿಯೋದೇನೇ ಇಲ್ಲ. ಆರಾಮ್ಸೆ ಹಂಗೆ ಎತ್ತಾಕ್ಬೋದು. ನಾವು ಕೈಲಿಂದ ಎತ್ತಕ್ಕಾಗಕ್ಕೆ ಬರೋದಿಲ್ಲಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇರ್ತೀವಲ್ವ. ಹಾಗೆ ಈ ಬಟರ್ ಪೇಪರ್ನೇ ಹಾಕೋಬೋದು. ನೋಡಿರಿ, ನಾವು ಪದರ್ ಚಪಾತಿ ಮಾಡ್ತಾಯಿದ್ದೀನಿ. ಇವಾಗ ನಾವು ಮೊದಲು ಒಂದು ಸ್ವಲ್ಪ ರೌಂಡಾಗಿ ತಿದ್ಕೊಂಡು ನಂತರ ಅದಕ್ಕೆ ಎಣ್ಣೆ ಅಪ್ಲೈ ಮಾಡ್ಕೊಂಡು ನಂತರ ಅದಕ್ಕೆ ಒಂದು ಸ್ವಲ್ಪ ಪೌಡ್ರ್ ಮಿಕ್ಸ್ ಮಾಡಿ ನಮಗೆ ಯಾವ ಶೇಪಲ್ಲಿ ಬೇಕಾಗುತ್ತೋ ಆ ಶೇಪಲ್ಲಿ, ರೌಂಡ್ ಶೇಪಲ್ಲಿ ನಾವು ತೀಡಿದ್ರಂತೂ ಟ್ರಿಪ್ಪಿಗೆ ಹೋಗೋಕ್ಕಂತೂ ಚಪಾತಿ ತುಂಬ ಸ್ಮೂತ್
ಸ್ಮೂತ್ ಆಗುತ್ತೆ ಮತ್ತು ಮೃದುವಾಗುತ್ತೆ, ನೋಡೋಕ್ಕೂ ಚೆಂದ ಕಾಣಿಸ್ತಾ ಇರುತ್ತೆ. ಅಪ್ಲೈ ಮಾಡಿ ಎಣ್ಣೆ ಅಂತೂ ಜಾಸ್ತಿ ಹೋಗೋದೇ ಇಲ್ಲ ಇದಕ್ಕೆ. ಅದೇ ಥರ ನಾನು ತೋರಿಸಿದ್ದೀನಿ ಟ್ರಿಕ್ಸ್. ಇದೇ ಥರ ನಾನು ಟ್ರಿಕ್ಸ್ ತೋರಿಸ್ತಾ ಇರ್ತೀನಿ ನನ್ನ ಚಾನಲಲ್ಲಿ, ನೋಡಿ ಇಷ್ಟಪಡೀನಿ ಅಂತ ಹೇಳ್ತಾ ಇರ್ತೀನಿ. ಬನ್ನಿ ಫ್ರೆಂಡ್ಸ್, ಇನ್ನೊಂದು ಚಪಾತಿನ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ. ಮೊದಲು ಹಿಟ್ಟಲ್ಲಿ ಸ್ವಲ್ಪ ಹತ್ಕೋಬೇಕು. ಎಣ್ಣೆ ಏನು ಜಾಸ್ತಿ ಯೂಸ್ ಮಾಡೋದೇ ಬೇಕಾಗಲ್ಲ. ಟೈಲ್ಸ್ ಮೇಲೆ ಆದರೆ ಒಂದೊಂದು ಸರಿ ಹತ್ಕೊಳ್ತತ್ತೆ, ಒಂದೊಂದು ಸರಿ ಹರಿತರ್ತದಲ್ವ. ಹಾಗಾಗಿ ಈ ಥರ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಆಯಿಲ್ ಅಪ್ಲೈ ಮಾಡಿಕೊಂಡು ನಂತರ ಅದ್ರ ಮೇಲೆ ಸ್ವಲ್ಪ ಹಿಟ್ಟು ಹಾಕಿ ನಂತರ ಒಂದು ಫೋಲ್ಡ್ ಮಾಡಿಕೊಂಡು ನಂತರ ಒಂದು ಸರಿ ಈ ಥರ ಅಪ್ಲೈ ಮಾಡಿ ರೌಂಡಾಗಿ ಮಾಡಿದ್ವಪ್ಪ ಅಂತಂದರೆ ಚಪಾತಿ ತುಂಬ ಮೃದು ಆಗುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇವಾಗೆಲ್ಲ ಬಾಕ್ಸ್ ಕೊಡಲೇಬೇಕಲ್ಲ ಸ್ಕೂಲಿಗೆ ಹೋಗೋಕ್ಕೆ. ಈ ಥರ ಚಪಾತಿ ಮಾಡಿಬಿಟ್ರಂತೂ ತುಂಬ ಖುಷಿ ಆಗುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಫ್ರೆಂಡ್ಸ್, ಇದೇ ಥರ ನಾನು ಚಾನಲಲ್ಲಿ ವೆರೈಟಿ ಅಡುಗೆನ ಮತ್ತು ವೆರೈಟಿಯಾಗಿ ಸ್ಟಿಚ್ ಮಾಡೋದನ್ನು ಮತ್ತು ಟ್ರಿಪ್ ಹೋಗೋದನ್ನು ಯಾವ ಥರ ಅಂತಂದು ಎಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ. ಹಾಗೆಯೇ ನಮ್ಮ ಸಿಸ್ಟರ್ ಅವ್ರದ್ದು ಮಗುದು ಬರ್ತಡೇನೇ ಇತ್ತು. ಹಂಗೆ ಬರ್ತಡೇ ಹೋಗಿದ್ದೆ ನೋಡಿ. ಬರ್ತಡೇ ಹೋಗಿ ಅಲ್ಲೆಲ್ಲ ಫುಲ್ ಖುಷಿಯಾಗಿ ಮಸ್ತ್ ಎಂಜಾಯ್ ಮಾಡಿ ಬಂದ್ವಿ. ಎಲ್ಲರೂ ಆಜು ಬಾಜು ಎಲ್ಲರೂ ಹೋಗಿದ್ವಿ. ಊಟ ಸಹಿತ ಅಲ್ಲೇ ಮಾಡಿ ಬಂದ್ವಿ. ಚೆನ್ನಾಗಿತ್ತು ಎಲ್ಲ. ಹುಡುಗಂತೂ ಫುಲ್ ಖುಷಿಯಾಗ್ಬಿಟ್ಟಿದ್ದ. ಬರ್ತಡೇ ಅಂತಂದರೆ ಅವನಿಗೆ ಫುಲ್ ಖುಷಿಯಾಗಿ. ಹಾಗಾಗಿ ಎಲ್ಲ ಡೆಕೋರೇಷನ್ ಮಾಡಿ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡಿ ಡ್ಯಾನ್ಸಿಂದು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಹಾಗಾಗಿ ಈ ಥರ ಎಲ್ಲ ನೋಡಿಕೊಂಡು ಮಸ್ತ್ ಮಜಾ ಮಾಡಿಕೊಂಡು ಬಂದ್ವಿ. ಫ್ರೆಂಡ್ಸ್ ಅಂತಂದರೆ ಎಲ್ಲ ಈ ಥರ ಎಲ್ಲ ಕಲಿತಾ ಇರಬೇಕು. ಆವಾಗವಾಗ ಫುಲ್ ಖುಷಿ ಆಗ್ತಾ ಇರ್ತತ್ತಲ್ವ. ಹಾಗಾಗಿ ನಮ್ಮ ಫ್ರೆಂಡ್ ಮಗಂದೇ ಬರ್ತಡೇ ಇದು. ಹಾಗಾಗಿ ಆ ಬರ್ತಡೇಗೆ ಹೋಗಿ ಎಲ್ಲ ಫುಲ್ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಫ್ರೆಂಡ್ಸ್, ಇದೇ ಥರ ನಾನು ವೀಡಿಯೋನ ಹಾಕ್ತಾ ಇರ್ತೀನಿ. ನಿಮ್ಗೆ ಏನಾದರೂ ಇಷ್ಟ ಆಯ್ತಪ್ಪ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.